ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನನಗೆ ಧಾರವಾಡದಿಂದ ಒಂದು ಪತ್ರ ಬರೆದಿದ್ದಾರೆ. ಸುಮಾರು ಒಂದು 5 ಪೇಜ್ ಪತ್ರ ಬರೆದಿದ್ದಾರೆ ಅವರು. ಆ ಪತ್ರದ 5 ಪೇಜಲ್ಲಿ ಏನು ಸಮ್ಮರಿ ಇದೆ ಅನ್ನೋದನ್ನು ನಾನು 2 ನಿಮಿಷದಲ್ಲಿ ಹೇಳ್ತೀನಿ. ಅವ್ರಿಗೀಗ 45 ವರ್ಷ ಅಂತೆ. ಅವ್ರಿಗೆ ಸಡನ್ನಾಗಿ ಜ್ವರ ಬಂತು. ಜ್ವರ ಬಂದಾಗ 15-20 ದಿನ ಬಿಡದೆ ಜ್ವರ ಬಂತು. ಅಡ್ಮಿಟ್ ಆದರು. ಅಡ್ಮಿಟ್ ಆದಮೇಲೆ ಎಲ್ಲ ಥರ ಟೆಸ್ಟ್ ಮಾಡಿಸಿದ್ಮೇಲೆ ಅವ್ರಿಗೆ ಏನೋ ಬ್ರೈನಲ್ಲಿ ಏನೋ ಸಣ್ಣದು ಗೆಡ್ಡೆ ಇದೆ, ರಕ್ತ ಸರಿಯಾಗಿ ಹರಿತಿಲ್ಲ ಅಂಥೇಳಿ ಏನೋ ಇನ್ವೆಸ್ಟಿಗೇಷನ್ ಮಾಡಿ ನಿಮಗೆ ಬ್ರೈನ್ ಸರ್ಜರಿ ಮಾಡಬೇಕು ಅಂತ ಹೇಳಿದಂತೆ. ಮಾಡಲಿಲ್ಲ ಅಂದರೆ ನಿಮಗೆ ಜ್ವರನೂ ಕಮ್ಮಿ ಆಗಲ್ಲ, ಫಿಟ್ಸ್ ಬರ್ಬೋದು ಅಂತ ಡಾಕ್ಟ್ರು ಸಜೆಷನ್ ಕೊಟ್ಟರಂತೆ. ಆಯಿತು ಅಂಥೇಳಿ ಅವರು ವಿಧಿ ಇಲ್ಲದೇ ಅಡ್ಮಿಟ್ ಆಗಿ ಆಪ್ರೇಷನ್ ಮಾಡಿಸ್ಕೊಂಡ್ರು. 5 ಲಕ್ಷ ರೂಪಾಯಿ ಖರ್ಚಾಯ್ತಂತೆ. 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆಪ್ರೇಷನ್ ಮಾಡಿಕೊಂಡ್ರು. ಅವ್ರು ಇಷ್ಟು ದಿವಸ ಏನು ದುಡ್ದಿದ್ರೋ, ಅವ್ರು ಯಾವುದೋ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾರಂತೆ, ಯಾವುದೋ ಟ್ರಾವೆಲ್ಸ್ ಕಂಪ್ನಿಯಲ್ಲಿ. ತಾವು ದುಡ್ದು ಹಣ ಸೇವ್ ಮಾಡಿ ಉಳಿತಾಯ ಮಾಡಿದ ಹಣ ಎಲ್ಲ ತೊಗೊಂಡೋಗಿ 1 ವರ್ಷದೊಳಗೆ ಅವ್ರಿಗೆ 5-8 ಲಕ್ಷ ರೂಪಾಯಿ ಖರ್ಚಾಯ್ತಂತೆ. ಹಾಸ್ಪಿಟ್ಲಿಗೆ 5 ಲಕ್ಷ ಕೊಟ್ಟಿದ್ದಾರೆ ಆಪ್ರೇಷನ್ ಮಾಡಿಸ್ಬೇಕು ಅಂತೇಳಿ. ಅದಕ್ಕೆ ಮುಂಚೆ ಆ ಡಾಕ್ಟ್ರು ಹಾಸ್ಪಿಟ್ಲು, ಈ ಡಾಕ್ಟ್ರು ಈ ಹಾಸ್ಪಿಟ್ಲ್ ಅಂಥೇಳಿ ಹಲವಾರು ಡಾಕ್ಟ್ರುಗಳನ್ನು ಹಾಸ್ಪಿಟ್ಲ್ಗಳೆಲ್ಲ ವಿಸಿಟ್ ಮಾಡಿ ಅಲ್ಲೂ ಒಂದೆಷ್ಟು ಖರ್ಚಾಗಿದೆ. ಟೋಟ್ಲ್ ಅವ್ರಿಗೆ 1 ವರ್ಷದಲ್ಲಿ 8-8.5 ಲಕ್ಷ ದುಡ್ಡು ಖರ್ಚಾಯಿತು. ಎಲ್ಲ ಆಪ್ರೇಷನ್ ಮಾಡ್ಕೊಂಡು ಎಲ್ಲ ಬಂದು 1 ವಾರ 1 ತಿಂಗಳಿಗೆ ಮತ್ತೆ ಪುನಃ ಅವ್ರಿಗೆ ಹಾರ್ಟಲ್ಲೇನೋ ದೋಷ ಇದೆ ಅಂತ ಪತ್ತೆ ಹಚ್ಚಿದ್ರಂತೆ. ಹಾರ್ಟ್ ಸರ್ಜರಿ ಆಗಬೇಕು, ಹಾರ್ಟ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂಥೇಳಿ ಬೆಂಗಳೂರಿಗೆ ಕರ್ಕೊಂಡು ಬಂದ್ರಂತೆ. ಬೆಂಗಳೂರು ಒಂದು ಒಳ್ಳೆ ಹಾಸ್ಪಿಟ್ಲಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ರಂತೆ. ಅವರು ಒಂದು 3.5-4 ಲಕ್ಷ ಆಗ್ಬೋದು ಓವರಾಲ್ ಪ್ಯಾಕೇಜ್ ಟ್ರೀಟ್ಮೆಂಟ್ಗೆ ಅಂತ ಹೇಳಿದ್ರಂತೆ. ಸರಿ ಅಂದ್ಬಿಟ್ಟು ಅದಕ್ಕೆ ಸಾಲ ಮಾಡಿದ್ರಂತೆ. ಅವರು ದುಡ್ದಿದ್ದೆಲ್ಲ ರೋಗಕ್ಕೆ ಅಂತ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರು. ಮತ್ತೆ ಕಾಯಿಲೆಗೆ ಗುಣಪಡಿಸ್ಕೊಳ್ಬೇಕು ಅಂತೇಳಿ ಸಾಲ ತಗೊಂಡ್ರು ಇವರು ಬಂಧು ಮಿತ್ರರಿಂದ. ಅದೆಲ್ಲ ಆಯಿತು. ಸಾಲ ತಗೊಂಡು ಬೆಂಗಳೂರು ಹಾಸ್ಪಿಟ್ಲಲ್ಲಿ ಹಾರ್ಟಿಗೆ ಸಂಬಂಧಪಟ್ಟ ಕಾರ್ಡಿಯಕ್ ಪ್ರಾಬ್ಲಮ್ ಸ್ವಲ್ಪ ಸರಿ ಮಾಡಿಕೊಂಡು ಮತ್ತೆ ಧಾರವಾಡಕ್ಕೆ ಹೋದರು. ಧಾರವಾಡದಲ್ಲಿ 1-2 ತಿಂಗಳು ಚೆನ್ನಾಗಿದ್ದರು. ಆಮೇಲೆ ಅವ್ರಿಗೆ ಇದ್ದಕ್ಕಿದ್ದಾಗೆ ಕೈ ನಡ್ಕ ಶುರುವಾಯಿತು, ತೊದಲು ಬರೋಕ್ಕೆ ಶುರುವಾಯಿತು. ಅಂದರೆ ಪಾರ್ಕಿನ್ಸನ್ ಟೈಪ್, ಬ್ರೈನಿಗೆ ಆಪ್ರೇಷನ್ ನಡೆದಿತ್ತಲ್ಲ ಅದರ ರಿಸಲ್ಟ್ ಈಗ ಶುರುವಾಯಿತು. ಹೀಗೆ ಅದಕ್ಕೆ ಮೆಡಿಸಿನ್ ಅಂತೇಳಿ ಅವರು MRI ಸ್ಕ್ಯಾನಿಂಗು, CT ಸ್ಕ್ಯಾನ್ ಅಂತೆ, ಮೆಡಿಕಲ್ ಚೆಕಪ್ಪಲ್ಲಿ ಏನೇನು ಎಲ್ಲ ಚೆಕಪ್ಸು ಮಾಡಿ ಕೊನೆಗೆ ಅವ್ರಿಗೆ ಬ್ರೈನ್ಗೆ ಆಪ್ರೇಷನ್ ಆಗಿತ್ತಲ್ಲ ಅದರಿಂದ ಬರ್ತಾ ಇದೆ, ಇದನ್ನು ಲೈಫ್ ಲಾಂಗ್ ಟ್ಯಾಬ್ಲೆಟ್ ತೊಗೋಬೇಕು ಅಂಥೇಳಿ 1-2 ಮಾತ್ರೆ ಬರ್ಕೊಟ್ರಂತೆ. ಅದು ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ಕಿಡ್ನಿ ಪ್ರಾಬ್ಲಮ್ ಬಂತು. ಕಿಡ್ನಿ ಪ್ರಾಬ್ಲಮ್ ಆದಮೇಲೆ ಅವ್ರಿಗೆ ಮಂಡಿ ನೋವು ಶುರುವಾಯಿತು. ಸರಿಯಾಗಿ ನಡೆಯೋಕ್ಕಾಗ್ತಾಯಿಲ್ಲ, ಬಾಡಿನಲ್ಲಿ ಇಂಬ್ಯಾಲೆನ್ಸ್ ಆಯಿತು. ಇದೆಲ್ಲ ಮಾಡಿ ಕೊರಗಿ ನಾನು ಹಿಂಗಾಗೋಯ್ತಲ್ಲ, ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ದುಡಿಯೋರು ಯಾರೂ ಇಲ್ಲ, ಸಾಲ ಮಾಡಿ ತಂದೆ ಅದೂ ಕೂಡ ಗುಣ ಆಗ್ತಾಯಿಲ್ಲ. ಉಳಿತಾಯ ಮಾಡಿದ್ದೆ ಒಂದಷ್ಟು ಲಕ್ಷನ ಹಾಸ್ಪಿಟ್ಲಿಗೆ ಕೊಟ್ಟೆ, ಆದರೂ ಏನೂ ಪ್ರಯೋಜನ ಆಗಿಲ್ಲ. ಬ್ರೈನ್ ಆಪ್ರೇಷನ್ ಆದಮೇಲಿಂದ ಕೈ ನಡ್ಕ ಬರ್ತಿದೆ, ಬಾಯಿ ಜೋಲ್ ಬರ್ತಾ ಇದೆ, ಶೇಕ್ ಆಗ್ತಿದೆ, ಪಾರ್ಕಿನ್ಸನ್ ಕಾಯಿಲೆ ಇದೆ ಅಂತ. ಇದೆಲ್ಲ ಆದ್ರೂ ಕೂಡ ತಿಂಗಳಿಗೆ 2,000 ರೂಪಾಯಿ ಬೇಕಂತೆ. ಯಾಕೆಂದ್ರೆ ಅವ್ರು ಲೈಫ್ ಲಾಂಗ್ ಮಾತೆ ತೊಗೋಬೇಕು ಅಂತ ಬರೆದು ಕೊಟ್ಬಿಟ್ಟಿದ್ದಾರೆ. ಬಿಡಬಾರ್ದು, ಬಿಟ್ಟರೆ ಶೇಕ್ ಆಗುತ್ತೆ ಅಂತ. ಆ ಶೇಕ್ ಆಗುತ್ತೆ ಅನ್ನೋಕ್ಕೋಸ್ಕರ ತಿಂಗಳು 2,500 ರೂಪಾಯಿ ಬಿಲ್ಲ ಮೆಡಿಕಲ್ ಸ್ಟೋರಿಗೆ ಕಟ್ಟಬೇಕು. ಯಾಕೆಂದರೆ ಔಷಧಿ ತೊಗೊಂಡು ತಿನ್ನಬೇಕು, ಮಾತೆಗಳೆಲ್ಲ ತೊಗೋಬೇಕು. ಆದಾಯ ಇಲ್ಲ. ಚಿಕ್ಕ ಮಕ್ಕಳು ಮನೇಲಿದ್ದಾರೆ, 2 ಮಕ್ಕಳಂತೆ. ಹೆಂಡತಿ ಬೇರೆ ಕೆಲಸಕ್ಕೆ ಹೋಗಲ್ಲ, ಗಂಡ ಯಾವುದೋ ಟ್ರಾವೆಲ್ಸ್ ಡಿಪಾರ್ಟ್ಮೆಂಟಲ್ಲಿದ್ದರು, ಈಗ ಅಲ್ಲಿ ಕೆಲಸ ಬಿಟ್ಟಾಯಿತು, ಹೋಗೋಕ್ಕಾಗಿಲ್ಲ, ಹೋದ್ರೆ ಕುತ್ಕೊಂಡು ಬರೆಯೋಕ್ಕಾಗಲ್ಲ, ಕೈ ನಡಕ, ಸುಸ್ತು, ಸಂಕಟ, ಹಾರ್ಟ್ಗೆ ಪ್ರಾಬ್ಲಮ್ ಆಗಿದೆ, ಬ್ರೈನಲ್ಲಿ ಪ್ರಾಬ್ಲಮ್ ಇದೆ. ಶರೀರದ ಮೇನ್ ಸೆಂಟ್ರು ಹಾರ್ಟ್, ಅದಕ್ಕೆ ಆಪ್ರೇಷನ್ ಆಯಿತು. ಬ್ರೈನು ಅದಕ್ಕೆ ಈಗ ಇತ್ತೀಚೆಗೆ ಮರು ಬರ್ತಾ ಇದೆ. ನನಗೆ ಹೆಚ್ಚಿಗೆ ಮಾತಾಡಬೇಕು ಅನ್ನಿಸ್ತಾ ಇಲ್ಲ, ಹೆಚ್ಚಿಗೆ ಮಾತಾಡ್ತೀನಿ ಸ್ಟ್ರೈನ್ ಆಗುತ್ತೆ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ನನಗೆ ಸುಮಾರು 4 ವರ್ಷದಿಂದ ಔಷಧಿಗೆ ಅಂತಲೇ ಹಾಸ್ಪಿಟ್ಲಿಗೆ ಅಂತಲೇ ಈಗ 12-13 ಲಕ್ಷ ಖರ್ಚಾಗಿದೆ. ದುಡಿಮೆ ಇಲ್ಲ, ಆದಾಯ ಇಲ್ಲ, ಖರ್ಚು ಜಾಸ್ತಿ. ಅದರಿಂದ ರೋಗಕ್ಕೆ ಅಂತಲೇ ದುಡ್ದಿದ್ದೆಲ್ಲ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ.
ರೋಗ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಿತ್ಯ ಸಾಲ ಮಾಡ್ತಾ ಇದ್ದೀನಿ. ದುಡ್ದಿದ್ದೆಲ್ಲ ರೋಗಕ್ಕೆ ಹಾಕುತ್ತೆ. ಎಷ್ಟು ದುಡ್ದಿದ್ರೋ, ಎಷ್ಟು ಉಳಿತಾಯ ಮಾಡಿದ್ರೋ ಅದೆಲ್ಲ ರೋಗಕ್ಕೆ ಕ್ಯೂರ್ ಆಗಲಿ ಅಂತ ಹಾಕಿದ್ರು. ಈಗ ಮಾತ್ರೆ ತಗೊಳ್ಳಿಕ್ಕೆ ರೋಗ ಬರದೇ ಇಲ್ಲಿ ಮುಂದಕ್ಕೆ ಅಂತೇಳಿ ಸಾಲ ಮಾಡಿ ಮಾಡಿ ಔಷಧಿ ಟಾನಿಕ್ಕು ಹಾಸ್ಪಿಟ್ಲಿಗೆ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಈಗ ಬಡ್ಡಿ ಕಟ್ಟಬೇಕು, ಸಾಲ ಬಾಧೆ ಜಾಸ್ತಿ ಆಗ್ತದೆ. ರೋಗ ನಿವಾರಣೆಗೋಸ್ಕರ ಸಾಲ ಮಾಡಿರೋದು, ರೋಗ ನಿವಾರಣೆಗೋಸ್ಕರ ಮಾಡಿದಂಥ ಸಾಲಕ್ಕೆ ಬಡ್ಡಿ ಕಟ್ಟಕ್ಕಾಗ್ತಿಲ್ಲ. ಇಲ್ಲಿ 2 ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ರೋಗ ನಿವಾರಣೆ ಮಾಡಲಿಕ್ಕೆ ಸಾಲ ಮಾಡಿಬಿಟ್ರು, ಆದರೆ ಬಡ್ಡಿ ಕಟ್ಟಕ್ಕಾಗ್ತಿಲ್ಲ. ರೋಗ ನಿವಾರಣೆಗೆ ಸಾಲ ಬಾಧೆ. ಇಷ್ಟೇ ಇವತ್ತಿನ ಎಪಿಸೋಡ್ನ ಮುಖ್ಯ ಅಂಶ. ರೋಗ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಲ ಮಾಡಿದರೆ ಸಾಲ ತೀರ್ಸಕ್ಕಾಗ್ತಿಲ್ಲ, ಬಡ್ಡಿ ಮೇಲೆ ಬಡ್ಡಿ ಬೆಳ್ಕೊಂಡು ಹೋಗ್ತಾ ಇದೆ. ಈ ಥರದ್ದು ಇವರೊಬ್ಬರಿಗೆ ಅಲ್ಲ, ಬಹಳಷ್ಟು ಜನಕ್ಕೆ ಬಂದಿದೆ. ಕೆಲವರಿಗೆ ದೊಡ್ಡ ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ, ಕ್ಯಾನ್ಸರ್ ಬಂದಿದೆ, ದುಡ್ಡಿಲ್ಲ. ಕ್ಯಾನ್ಸರ್ ಕ್ಯೂರ್ ಮಾಡಿಸ್ಬೇಕಾದ್ರೆ ಜಮೀನು ಮಾರಿದ್ದಾರೆ, ಮನೆ ಮಾರಿಬಿಟ್ಟು ಆ ದುಡ್ಡು ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಕಟ್ಟಿದ್ದಾರೆ ಕ್ಯಾನ್ಸರ್ ಕ್ಯೂರ್ ಮಾಡ್ಕೊಳ್ಳೋಕ್ಕೆ. ಲಕ್ವಾ, ಆಮೇಲೆ ಪಿಟ್ಸು, ಹಲವಾರು ಮಾನಸಿಕವಾಗಿ ಕಾಯಿಲೆಗಳು, ದೇಹಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳ ಕ್ಯೂರ್ ಮಾಡ್ಕೊಳ್ಳೋಕೆ ದುಡ್ಡಿಲ್ದೇ ಮನೆ, ಜಮೀನು, ಹೊಲ, ತೋಟ, ಮನೆಯಲ್ಲಿದ್ದ ಒಡವೆಗಳು ಎಲ್ಲವನ್ನು ಮಾರಿಕೊಂಡು ಕಾಯಿಲೆ ಗುಣ ಆಗಲಿ ಅಂತ ಹೇಳಿ ತಮ್ಮ ಜೀವವನ್ನೇ ತ್ಯಾಗ ಮಾಡ್ತಿದ್ದಾರೆ. ಮನುಷ್ಯ ಸಂತೋಷವಾಗಿರಬೇಕು ಅಂತಂದರೆ ಅವನ ಆರೋಗ್ಯ ಚೆನ್ನಾಗಿರಬೇಕು. ಅವನು ತೃಪ್ತಿ ಆಗೋಷ್ಟು ದುಡಿಬೇಕು ಅಂತಂದರೆ ಮೊದಲು ಅವನ ಆರೋಗ್ಯ ಚೆನ್ನಾಗಿರಬೇಕು. ಒಬ್ಬ ಮನುಷ್ಯ ದುಡಿತಾನೆ, ಅದನ್ನು ಅನುಭವಿಸ್ಬೇಕು ಅಂದರೆ ಒಳ್ಳೆ ಆರೋಗ್ಯ ಬೇಕು. ನಂತರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಒಂದು 50,000 ಕೋಟಿ ದುಡ್ಡಿದೆ, ಆದರೆ ಆರೋಗ್ಯನೇ ಇಲ್ಲ ಅಂತಾರೆ ಕೆಲವರೆಲ್ಲ. ಏನು ನಮಗೆ ಒಂದು ಸಿಹಿ ತಿನ್ನೋಕ್ಕಾಗಲ್ಲ, ಡಯಾಬಿಟೀಸ್ ಅಂತಾರೆ. ಹೆಚ್ಚಿಗೆ ಉಪ್ಪು ಹಾಕೊಂಡು ತಿನ್ನೋಕ್ಕಾಗಲ್ಲ, BP ಜಾಸ್ತಿ ಆಗುತ್ತೆ ಅಂತಾರೆ. ಏನೋ ಒಂದು ರುಚಿ ಖಾರ ಜಾಸ್ತಿ ತಿನ್ನೋದಂದರೆ ಗ್ಯಾಸ್ಟ್ರೈಟಿಕ್ಸ್ ಅಂತಾರೆ. ಒಂದು ಅರ್ಧ ಗಂಟೆ ನೆಮ್ಮದಿಯ ಕೂರೋಕ್ಕಾಗಲ್ಲ, ಪೈಲ್ಸ್ ಅಂತಾರೆ, ಪಿಸ್ತೂಲ ಅಂತಾರೆ, ಫಿಶರ್ ಅಂತಾರೆ, ಮಂಡಿ ನೋವು ಅಂತಾರೆ, ಬೆನ್ನೋವು ಅಂತಾರೆ. ಎಲ್ಲ ಇದೆ, ಅನುಭವಿಸೋದು ಆರೋಗ್ಯ ಇಲ್ಲ. ಕಾರು, ಸೈಟು, ಮನೆ, ಬಂಗ್ಲೆ ಎಲ್ಲ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುತ್ತೆ. ಸುಖವಾಗಿ ಕೂತು ಆನಂದವಾಗಿ ಅನುಭವಿಸುವಂಥ ಭಾಗ್ಯ ಇಲ್ಲ, ಯಾಕೆಂದರೆ ಆರೋಗ್ಯವೇ ಇಲ್ಲ. ಆರೋಗ್ಯವೇ ಮಹಾಭಾಗ್ಯ. ಅದರಿಂದ ಬಡತನ ಬಂದರೂ ಪರವಾಗಿಲ್ಲ, ಆರೋಗ್ಯಕ್ಕೆ ಬಡತನ ಬರಬಾರ್ದು. ಒಂದೊತ್ತು ಊಟ ಮಾಡಿ ಮಲಗಿದ್ರೂ ಪರವಾಗಿಲ್ಲ, ಆರೋಗ್ಯ ಚೆನ್ನಾಗಿರಬೇಕು. ಉಟ್ಕೊಳ್ಳೋಕೆ ಬಟ್ಟೆಗಳೇ ಇಲ್ಲ ಅನ್ಬೋದು, ಒಂದು ತುಂಡು ಬಟ್ಟೆ ಸುತ್ಕೊಂಡು ಓಡಾಡೋಣ ಅನ್ನಬೇಕಾರೆ ಅವಮಾನ ಏನಿಲ್ಲ. ಆರೋಗ್ಯವಾಗಿರಬೇಕು. ಮೈ ತುಂಬ ಬಟ್ಟೆ ಹಾಕ್ಕೊಂಡು, ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕ್ಕೊಂಡು ಒಳಗೆಲ್ಲ ಬರೀ ರೋಗ ಆಯಿತು ಅಂದರೆ ಅದಕ್ಕೇನು ಶೋಭನೆ ಇಲ್ಲ. ಏನು ಮನೆ ತುಂಬ ಆಳು ಕಾಳು ಸಂಪತ್ತು ಐಶ್ವರ್ಯ ತುಂಬಿ ತುಳುಕುತ್ತೆ, ಮನೆಯವರೆಲ್ಲ ರೋಗಿಷ್ಟ್ರೆ ಏನು ಲಾಭ? ಅಡುಗೆ ಮಾಡೋಕ್ಕಾಗಲ್ಲ, ಕೆಲಸದ ಹಿಡ್ಕೊಂಡು ಅಡುಗೆ ಮಾಡಿಸ್ಕೊತಾರೆ. ಬಟ್ಟೆ ಒಗೆಯೋಕ್ಕಾಗಲ್ಲ, ಯಾರೋ ಬಂದು ಬಟ್ಟೆ ಒಗಿತಾರೆ. ಪಾತ್ರೆ ತೊಳಿಯೋಕ್ಕಾಗಲ್ಲ, ಇನ್ಯಾರೋ ಪಾತ್ರೆ ತೊಳಿತಾರೆ. ಎಲ್ಲ ಇದೆ, ಆದರೆ ಆರೋಗ್ಯ ಇಲ್ಲ. ಎಲ್ಲ ಇದ್ದು ಆರೋಗ್ಯ ಇಲ್ಲ, ಅದು ಅದೆಂಥದ್ದು ಬದುಕು? ಅದರಿಂದ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಇಲ್ಲಿ ಯಾಕೆ ನಾವು ರೋಗ ನಿವಾರಣೆ ಆಗ್ಲಿಕ್ಕೆ ಸಾಲ ಮಾಡ್ತೀವಿ ಅಂತಂದರೆ, ಪೂರ್ವ ಜನ್ಮದಲ್ಲಿ ರೋಗಿಷ್ಠರನ್ನು ನಾವು ಟೀಕೆ ಮಾಡಿದರೆ, ಓದ್ ಜನ್ಮದಲ್ಲಿ ಅವ್ರಿಗೆ ಅಂಥ ರೋಗ ಇದೆ, ಅವ್ನಿಗೆ ಹಂಗೆ ಆಗಬೇಕು, ಅವ್ನು ಮುಟ್ಟಿಸ್ಕೋಬೇಡಿ, ಅವ್ನಿಗೆ ಕ್ಷಯ ರೋಗ ಇದೆ, ದೂರ ಹಾಕಿ, ಅವನಿಗೆ ಕುಷ್ಠರೋಗ ಇದೆ, ಅವ್ನಿಗೆ ಇನ್ನೇನೋ ಕಾಯಿಲೆ ಇದೆ, ಆ ಥರ ಕಾಯಿಲೆ ಮುಟ್ಟಬಾರ್ದು ಅವನ ಬಗ್ಗೆ ರೋಗಿಗಳ ಬಗ್ಗೆ ಅಪಪ್ರಚಾರ ಮಾಡಿದರೆ, ಓದ್ ಜನ್ಮದಲ್ಲಿ ರೋಗಿಗಳನ್ನು ನಿಂದನೆ ಮಾಡಿದರೆ, ರೋಗಿಗಳನ್ನು ಟೀಕೆ ಮಾಡಿದರೆ, ಅಪಪ್ರಚಾರ, ನಿಂದನೆ, ಟೀಕೆ ಮಾಡಿದರೆ ಅವ್ರಿಗೆ ಎಷ್ಟು ನೋವಾಗಿತ್ತೋ ರೋಗ ಬಾಧೆಯಲ್ಲಿ ನರಳ್ತಿರೋರು, ಆ ಶಾಪ ಈ ಜನ್ಮದಲ್ಲಿ ನಮಗೆ ಬಂದು ಈ ರೀತಿ ಕಾಡಿಸುತ್ತೆ ಅಂತ. ಹೋದ ಜನ್ಮದ 45ನೇ ವರ್ಷದಲ್ಲಿ ನಾನು ಎಲ್ರಿಗೂ ರೋಗ ಬಂದವ್ರನ್ನ ಟೀಕೆ ಮಾಡ್ತಾಯಿದ್ದೆ, ನಿಂದಿಸ್ತಾ ಇದ್ದೆ. ಅವ್ನಿಗೆ ಆ ರೋಗ ಬಂದಿದೆ ರೀ, ಈ ರೋಗ ಬಂದು ಪಿಡ್ಸಿದೆ ಅಂತಾರೆ, ಅವ್ನಿಗೆ ಅಸ್ತಮ ಇದೆ ಅಂತಾರೆ, ಅವ್ನಿಗೆ ಕಿಡ್ನಿ ಪ್ರಾಬ್ಲಮ್ ಅಂತೆ, ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಅಂತೆ, ಅವನಿಗೆ ಲಂಗ್ಸ್ ದೋಷ ಇದೆಯಂತೆ, ಅವ್ನಿಗೆ ಆ ಕ್ಯಾನ್ಸರ್ ಅಂತೆ, ಏನೇನೋ ಹೇಳಿ ನಾವು ಬಾಯಿ ಬಂದಾಗೆಲ್ಲ ಅವ್ರನ್ನ ಅವಮಾನ ಮಾಡಿರ್ತೀವಿ ರೋಗಿಗಳನ್ನು. ಯಾವ ರೋಗಿಗಳಿಗೆ ಅವಮಾನ ಮಾಡಿದರೆ, ನಿಂದನೆ ಮಾಡಿದರೆ, ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದರೆ, ಅವ್ರನ್ನ ಟೀಕೆ ಮಾಡಿದರೆ ಪೂರ್ವ ಜನ್ಮದಲ್ಲಿ, ಆ ಏಜಲ್ಲಿ ನಾವು ಯಾವ ಏಜಲ್ಲಿ ಮಾಡಿದೋ ಆ ಏಜ್ ಈಗ ಬರೋವರೆಗೂ ನಮಗೆ ಚೆನ್ನಾಗಿರ್ತೀವಿ. ಬಂದ ತಕ್ಷಣ ರೋಗದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ರೋಗ ಬಾಧೆಗೆ ಸಿಕ್ಕಾಕೊಂಡು ನಾವು ನರಳ್ತಾ ಇರೋ ದುಡ್ಡೆಲ್ಲ, ಸೇವ್ ಮಾಡಿ ದುಡ್ಡೆಲ್ಲ ಕಳ್ಕೊಂಡು ಮತ್ತೆ ಸಾಲ ಮಾಡಿ 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 ಆ ರೋಗನ ಗುಣಪಡಿಸ್ಕೊಳ್ಳೋ ಲೆವೆಲ್ಗೆ ಜಾತಕ ನಡೀತದೆ. ಆದ್ದರಿಂದ ಸೂರ್ಯ ಮತ್ತು ಕುಜರ ದೋಷದಿಂದ ಈ ಥರ ಪ್ರಾಬ್ಲಮ್ ಬರ್ತದೆ ಅಂತ ಹೇಳೋದು. ಸೂರ್ಯ ದೇಹಕಾರಕ, ಸೂರ್ಯ ಆತ್ಮಕಾರಕ,
ಸೂರ್ಯ ನಮ್ಮ ದೇಹನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸೂರ್ಯನ ಅಂಶ ಇರಬೇಕು. ಸೂರ್ಯ ಚೆನ್ನಾಗಿತ್ತು ಅಂದರೆ ಅವನು ಆರೋಗ್ಯವಾಗಿರ್ತಾನೆ. ಅವನು ತಂಗ್ಳು ತಿಂದ್ರು, ಎಂಥ ಕಚಡ ತಿಂದರು, ಏನೇ ಯಾವುದೇ ಕೆಟ್ಟ ತಿಂದು ಕೂಡ ಅವನು ಚೆನ್ನಾಗಿ ಬದುಕುತ್ತಾನೆ, ಚೆನ್ನಾಗಿರ್ತಾನೆ, ಯಾವ ರೋಗಕ್ಕೂ ಬರಲ್ಲ. ಕೆಲವರು ಹೇಳ್ತಾರೆ, ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಒಂದು ಇಂಜೆಕ್ಷನ್ ತೊಗೊಂಡಿಲ್ಲ, ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಇದುವರೆಗೂ ಅಂತಾರೆ. ನನಗೆ ಇವತ್ತು 70 ವರ್ಷ ಆಯಿತು, ನನಗೆ 80 ವರ್ಷ ಆಯಿತು, ನಾನು ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ, ಔಷಧಿನೇ ತೊಗೊಂಡಿಲ್ಲ, ನಾನು ಹಾಸ್ಪಿಟ್ಲ್ ಮೆಟ್ಲೇ ಹತ್ತಿಲ್ಲ, ಯಾವ ಡಾಕ್ಟರ್ ಹತ್ರನೂ ಹೋಗಿಲ್ಲ ಅಂತಾರೆ. 70-80 ವರ್ಷ ವಯಸ್ಸಾದವ್ರು, ಹೆಣ್ಣಾಗಲಿ ಗಂಡಾಗಲಿ. ಯಾಕೆಂದರೆ ಅವ್ರಿಗೆ ಸೂರ್ಯ ಚೆನ್ನಾಗಿರ್ತಾನೆ. ಯಾರು ಪೂರ್ವ ಜನ್ಮದ ರೋಗಿಗಳನ್ನ ಉಪಚಾರ ಮಾಡಿರ್ತಾರೋ, ಯಾರು ಪೂರ್ವ ಜನ್ಮದ ರೋಗಿಗಳಿಗೆ ತಮ್ಮ ಶಕ್ತಾನುಸಾರವಾಗಿ ಸೇವೆ ಮಾಡಿರ್ತಾರೋ ಅವ್ರಿಗೆ ಈ ಜನ್ಮದ ರೋಗನೇ ಬರೋದಿಲ್ಲ. ಅದೇ ಹೋದ ಜನ್ಮದ ರೋಗಿಗಳನ್ನ ಹಿಂಸೆ ಕೊಟ್ಟು ಅಪಪ್ರಚಾರ ಮಾಡಿ ಬೈದಿದ್ದು ಟೀಕೆ ಮಾಡಿದರೆ, ಮನ ನೋಯಿಸಿದರೆ, ಅವರು ಹೋದ ಜನ್ಮದ ಯಾವ ಏಜಲ್ಲಿ ಅವರು ಆ ತಪ್ಪು ಮಾಡಿದ್ರೋ ಆ ಏಜ್ ಬರೋವ್ರಿಗೆ ಈ ಜನ್ಮದ ಕಾಯ್ತಿರ್ತದೆ. ಈ ಏಜ್ ಬಂದ ತಕ್ಷಣ ಅವರಿಗೆ ರೋಗ ಬಾಧೆ ಸಿಕ್ಕಾಕೊಂಡು ಬರೀ ರೋಗದಿಂದ ಸಾಲ ಬಾಧೆ. ಇಲ್ಲಿ ಅವ್ರು ಜಾತಕ ಕಳಿಸಿದ್ದಾರೆ ಧಾರವಾಡದಿಂದ. ಆ ಧಾರವಾಡದವ್ರು ಜಾತಕ ಕಳಿಸಿದಾಗ ಅವರು ಪೂರ್ವ ಜನ್ಮದ 45-44 ವಯಸ್ಸಿನಲ್ಲಿ ರೋಗಿಗಳಿಗೆ ಬೈದಿದ್ರು, ಹಿಂಸೆ ಕೊಟ್ಟಿದ್ರು, ಟೀಕೆ ಮಾಡಿದ್ರು, ಅಪಪ್ರಚಾರ ಮಾಡಿದ್ರು ಅಂತ ಕಾಣುತ್ತೆ. ಈ ಜನ್ಮದಲ್ಲಿ 44-45 ವಯಸ್ಸಿಗೆ ಕಾಲಿಟ್ಟ ತಕ್ಷಣ ಅವ್ರಿಗೆ ಎಷ್ಟೇ ಔಷಧಿ ತೊಗೊಂಡ್ರು ವಾಸೆ ಆಗಬಾರ್ದು, ರೋಗದಿಂದ ಸಾಲಗಾರನಾಗಿ ಆಗಿ ಸಾಲ ಬಾಧೆಯಲ್ಲೇ ಮುಕ್ತಿ ಪಡಿಬೇಕು. ಆ ಲೆವೆಲ್ಲಿಗೆ ಜಾತಕ ಅನ್ನಿಸುತ್ತೆ. ಅದರಿಂದ ಸೂರ್ಯ ಮತ್ತು ಕುಜ ಇವರ ಒಂದು ಶಾಂತಿಯಿಂದ ನಾವು ಇದನ್ನು ಹೊರಗಡೆ ಬರಬೇಕು. ಪೂರ್ವ ಜನ್ಮದಲ್ಲಿ ರೋಗಿಗಳಿಗೆ ಬೈದಿದ್ದಕ್ಕೆ ಸೂರ್ಯ ನೀಚನಾದ, ಮತ್ತು ಅವ್ರ ಬಗ್ಗೆ ಅಪಪ್ರಚಾರ ಮಾಡಿ ಅವನ್ನ ಟೀಕೆ ಮಾಡೋದಕ್ಕೆ ಕುಜ ಮಂಗಳ ಗ್ರಹ, ರಕ್ತ ಎಲ್ಲ ಅಶುದ್ಧ ಆಯಿತು. ಅದರಿಂದ ಕುಜ ಮತ್ತು ಸೂರ್ಯರಿಗೆ ಶಾಂತಿ ಮಾಡಿಕೊಂಡ್ರೆ ಅವರು ಸಡನ್ನಾಗಿ ರೋಗಕ್ಕೆ ಸಾಲ ಮಾಡುವಂಥ ಸಂದರ್ಭ ಬರೋದಿಲ್ಲ. ಇದು ನನ್ನ ಅಭಿಪ್ರಾಯ. ಅವ್ರ ಜಾತಕದಲ್ಲಿ ನೋಡಿದೆ ನಾನು ಎಲ್ಲ ದಶಾಭುಕ್ತಿ, ನವಾಂಶ ಮತ್ತು ಅಷ್ಟಕ ವರ್ಗದೇ ಎಷ್ಟು ಪಾಯಿಂಟ್ಸ್ ಕೊಡುತ್ತೆ, ಎಷ್ಟು ಬಲ ಕೊಡುತ್ತೆ ಆ ಇದರಲ್ಲಿ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಅಷ್ಟಕ ವರ್ಗ ಅಲ್ಲಿ ಬಲ ಕಮ್ಮಿ ಆಗಿದೆ, ಪಾಯಿಂಟ್ಸ್ ಕಮ್ಮಿ ಆಯಿತು. ಯಾಕೆಂದರೆ ನಿಂದನೆ, ಅಪಪ್ರಚಾರ, ಟೀಕೆ ಮತ್ತು ಹಿಂಸೆ ಮಾಡಿರ್ತಾರೆ ರೋಗಿಷ್ಠರಿಗೆ. ಆದ್ದರಿಂದ ಯಾರು ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ರೋಗಿಗಳಿಗೆ ಬೈದಿದ್ರೆ, ರೋಗಿಗಳಿಗೆ ಹಿಂಸೆ ಕೊಟ್ಟಿದ್ರೆ, ರೋಗಿ ಬಗ್ಗೆ ಅಪಪ್ರಚಾರ ಮಾಡಿದರೆ, ರೋಗಿಗಳನ್ನ ಟೀಕೆ ಮಾಡಿದರೆ ಅವ್ರಿಗೆ ನೆಕ್ಸ್ಟ್ ಬರ್ತಲ್ಲಿ ಮಹಾ ರೋಗಿಷ್ಠರಾಗಿ ಹುಡ್ತಾರೆ. ರೋಗದಿಂದ ನೆರಳೆ ಸಾವು, ಮತ್ತು ಆ ರೋಗಕ್ಕೋಸ್ಕರ ವಿಪರೀತ ಸಾಲ ಮಾಡ್ತಾರೆ. ಸೈಟ್ ಮಾರ್ಕೋಬೋದು, ಮನೆ ಮಾರ್ಕೋಬೋದು, ಜಮೀನಲ್ಲಿ ಆ ಜಮೀನು ತೋಟ ಆಗಿರ್ಬೋದು, ಹೊಲ ಆಗಿರ್ಬೋದು, ಅಥವಾ ಗದ್ದೆನೇ ಆಗಿರ್ಬೋದು, ಇನ್ಯಾವುದೂ ಇಲ್ಲ ಅಂದರೆ ಮನೇಲಿ ಒಡವೆಗಳನ್ನು ಮಾರ್ಕೊಳ್ಳೋಂಥ ಸ್ಥಿತಿ ಬರುತ್ತೆ. ಅದರಿಂದ ಇದು ನನ್ನದೊಂದು ಮೆಸೇಜ್ ಇವತ್ತು. ಯಾವುದೇ ಕಾರಣ ನಮ್ಮ ಶತ್ರುಗಳು ಕೂಡ ನಮ್ಮ ಕಣ್ಮುಂದೆ ರೋಗದಲ್ಲಿ ನಡೀತಿದ್ರು ಕೂಡ ನಾವು ಅವ್ರನ್ನ ಹುಷಾರು ಮಾಡೋಕ್ಕಾಗಲಿಲ್ಲ ಅಂದರು, ಅವ್ರು ಗುಣಪಡಿಸೋಕ್ಕಾಗಿಲ್ಲ ಅಂದರು, ಅವ್ರು ಸಹಾಯ ಮಾಡೋಕ್ಕಾಗಿಲ್ಲ ಅಂದರು, ಶತ್ರುಗಳ ಬಗ್ಗೆ ನಾವು ಅವ್ನಿಗೆ ಹಂಗೆ ಸಾಯಲಿ, ಅವ್ನಿಗೆ ಹಂಗೆ ಆಗಬೇಕು ಅಂತ ಹೇಳಿ ನಾವು ಟೀಕೆ ಮಾಡಬಾರ್ದು ಅಂಥೇಳಿ ಕರ್ಮ ಸಿದ್ಧಾಂತ, ಕರ್ಮ ರಿಗ್ರೆಷನ್ ಥಿಯರಿ ಹೇಳುತ್ತೆ. ಅದರಿಂದ ರೋಗಿಗಳ ನಿಂದನೆ ಮಾಡೋದ್ರಿಂದ, ರೋಗಿಗಳ ಬಗ್ಗೆ ಅಪಪ್ರಚಾರ ಮಾಡೋದ್ರಿಂದ, ರೋಗಿಗಳಿಗೆ ಹಿಂಸೆ ಕೊಡೋದ್ರಿಂದ, ರೋಗಿ ಬಗ್ಗೆ ಅವನ್ನ ಇಟ್ಕೊಂಡು ಟೀಕೆ ಮಾಡೋದು, ಹಾಸ್ಯ ಮಾಡೋದು, ಅಪಹಾಸ್ಯ ಮಾಡೋದು, ಇದೆಲ್ಲ ಮಾಡಿದ್ರೆ ಅವನು ಯಾವ ಏಜಿಗೆ ಮಾಡಿದ್ನೋ ಆ ಏಜಿಗೆ ಈ ಜನ್ಮಲ್ಲಿ ಬಂದ ತಕ್ಷಣ ಪಟ್ಟಂತ ರೋಗ ಶುರುವಾಗುತ್ತೆ. ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಕೋಬೋದು. ಯಾರೋ ಒಬ್ರು ಬಂದಿದ್ರು, ಅವ್ರಿಗೆ ಇದೇ ಪ್ರಾಬ್ಲಮ್ ಇತ್ತು, ಕಿಡ್ನಿ ಡಯಾಲಿಸಿಸ್ ನಡೀತಾ ಇದೆ 2 ವರ್ಷದಿಂದ, ಕಿಡ್ನಿ ಡಯಾಲಿಸಿಸ್ 2 ವರ್ಷದಿಂದ. ಒಬ್ಬರಿಗೆ ಕ್ಯಾನ್ಸರ್ ಬಂದಿದೆ, ಒಬ್ಬರಿಗೆ ಪ್ಯಾರಾಲಿಸಿಸ್ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಅವರಲ್ಲಿ ರೋಗಿಗಳ ನಿಂದನೆ, ರೋಗಿಗಳ ಬಗ್ಗೆ ಅಪಪ್ರಚಾರ ಮಾಡೋದ್ರಿಂದ ಸೂರ್ಯ ಮತ್ತು ಕುಜರ ಅನುಗ್ರಹದಿಂದ ಸೂರ್ಯದಶ ಕುಜ ಭಕ್ತಿ, ಅದು ಕುಜದಶ ಸೂರ್ಯ ಭಕ್ತಿ, ಈ ಪೀರಿಯಡ್ನಲ್ಲಿ ಅವರಿಗೆ ಈ ಥರ ದೋಷಗಳು ಬರ್ತದೆ. ದುಡ್ದಿದ್ದೆಲ್ಲ ರೋಗಕ್ಕೆ ಹಾಕಬೇಕು, ಸೇವ್ ಮಾಡಿದ್ದೆಲ್ಲ ದುಡ್ದು ಇಟ್ಕೊಂಡಿದ್ದೆಲ್ಲ ರೋಗಕ್ಕೆ ಖರ್ಚಾಗೋಯ್ತು. ವಾಸ ಮಾಡ್ಕೊಳ್ಳೋಕ್ಕೋಸ್ಕರ ಇದ್ರ ಮೇಲೆ ಮತ್ತೆ ಸಾಲ ಮಾಡಿ ರೋಗದಿಂದ ಕೊನೆಗೂ ಇಷ್ಟೆಲ್ಲ ಸಾಲ ಮಾಡಿದ್ರು ಕೂಡ ಬದುಕೋದಿಲ್ಲ, ಸತ್ತೋಗ್ಬಿಡ್ತಾರೆ. ಅದರಿಂದ ನಾವು ನಮ್ಮ ಕೈಲಿ ಒಳ್ಳೇದು ಮಾಡಲಿಕ್ಕಾಗಲಿಲ್ಲ, ನಾವೊಂದು ಮಾತ್ರೆ ಕೊಡೋ ಯೋಗ್ಯತೆ ಇಲ್ಲ, ಒಂದು ಟಾನಿಕ್ ಕೊಡಿಸೋ ಯೋಗ್ಯತೆ ಇಲ್ಲ, ಒಂದು ಔಷಧಿಗೆ ಕೊಡೋಕ್ಕೆ ಒಂದಷ್ಟು ದುಡ್ಡು ನಂತಿಲ್ಲ ಅಂದರೆ ರೋಗಿಗಳಿಗೆ ಟೀಕೆ ಮಾಡಬಾರ್ದು. ಮದರ್ ತೆರೇಸಾ ಒಂದು ಮಾತು ಹೇಳ್ತಾರೆ, ಏನಂತಂದರೆ, ನಾನು ಯೇಸು ಕ್ರಿಸ್ತನ ನೋಡಿಲ್ಲ, ಆದರೆ ರೋಗಿಗಳನ್ನು ಟ್ರೀಟ್ ಮಾಡೋ ಮುಖಾಂತರ, ರೋಗಿಗಳಿಗೆ ಸೇವೆ ಮಾಡೋದ್ರಿಂದ ಯೇಸು ಕ್ರಿಸ್ತನ ದರ್ಶನ ಆಗಿದೆ ಅಂತಾರೆ. ಎಂಥ ಗ್ರೇಟ್ ಮಾತದು. ಅದರಿಂದ ನಾವು ಏನೂ ಕೊಡೋಕ್ಕಾಗಲಿಲ್ಲ ಅಂದರೆ, ಊಟ ಬಟ್ಟೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೆ ರೋಗಿಗಳ ಬಗ್ಗೆ ಅಪಪ್ರಚಾರ, ನಿಂದನೆ, ಟೀಕೆ ಮತ್ತು ಅಪಹಾಸ್ಯ ಮಾಡಬಾರ್ದು. ಅವ್ರು ಎಂಥವರೇ ಆಗಲಿ ಪ್ರಾರ್ಥನೆ ಮಾಡಿ ಅವ್ನಿಗೆ ಬಂದಿರೋ ರೋಗ ಬೇಗ ಗುಣ ಆಗಲಿ. ಭಗವಂತ, ಈ ರೋಗ ಯಾರಿಗೂ ಬರೋದು ಬೇಡ, ಅವ್ನಿಗೆ ಕಷ್ಟವಿದ್ದಾನೆ,
ನನ್ನ ಶತ್ರು ಇರ್ಬೋದು, ನನ್ನ ಫ್ರೆಂಡೇ ಇರ್ಬೋದು, ಬಂಧುನೇ ಇರ್ಬೋದು, ಯಾರೇ ಆಗಲಿ ಅವನು ಕೂಡ ನನ್ನಂಥ ಒಬ್ಬ ಮನುಷ್ಯ, ನನ್ನಂಥ ಮನುಷ್ಯರ ಪ್ರಾಣಿ ಅವನಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡುತ್ತಾ ಪ್ರಾರ್ಥನೆ ಮಾಡಿದ್ದೆ ಆದರೆ ಸೂರ್ಯ ಮತ್ತು ಕುಜಕ್ಕೆ ಶಾಂತಿ ಆಗುತ್ತೆ, ನೀವು ಯಾವ ಯಜ್ಞ ಜಪ ತಪ ಹೋಮ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ ಈ ಕರ್ಮ ರಿಗ್ರೆಷನ್ ಥಿಯರಿಯಲ್ಲಿ. ಹೀಗೆ ರೋಗಕ್ಕಾಗಿ ಸಾಲಬಾಧೆ, ರೋಗದಿಂದ ಸಾಲಬಾಧೆ, ರೋಗ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಸಾಲಬಾಧೆ ಆಗ್ತಾ ಇದೆ. ಇದರಿಂದ ಹೊರಗೆ ಬರಬೇಕು ಅಂದರೆ ನಾವು ಕುಜ ಅಂದರೆ ಮಂಗಳ ಗ್ರಹಕ್ಕೆ ಸೂರ್ಯ ಗ್ರಹಕ್ಕೆ ಶಾಂತಿ ಮಾಡಬೇಕು. ಇದರಲ್ಲಿ ಇನ್ನೂ ಒಂದಿದೆ ಬಹಳ ಬ್ಯೂಟಿ. ಅಷ್ಟಕವರ್ಗ ನವಾಂಶ ಮತ್ತು ದಶಾಭುಕ್ತಿಯಲ್ಲಿ ನೋಡಿದಾಗ ಸೂರ್ಯನ ಜೊತೆಗೆ ಕುಜ ಮತ್ತು ಶನಿ ಕೂಡ ನೀಚನಾಯಿತು ಅಂತಂದರೆ ಶನಿ ಒಂದು ಕಾಯಿಲೆಗೆ ಇನ್ನೊಂದು ಕಾಯಿಲೆ ಸೃಷ್ಟಿ ಮಾಡ್ತಾರೆ. ತಲೆನೋವು ಮಾತ್ರೆ ತಗೊಂಡೆ, ತಲೆನೋವು ಕಮ್ಮಿ ಆಯಿತು, ತಲೆನೋವು ಬದಲು ಈಗ ಕಿವಿ ನೋವು ಶುರುವಾಯಿತು, ಆ ಮಾತ್ರೆ ಇನ್ನೊಂದು ರೋಗ ಶುರುವಾಯಿತು. ಕಿವಿ ನೋವನ್ನ ಸರಿ ಮಾಡ್ಕೊಳ್ಕಂತ ಇನ್ನೊಂದು ಔಷಧಿ ತೊಗೊಳಕ್ಕೆ ಹೋದೆ, ಹೊಟ್ಟೆ ನೋವು ಶುರುವಾಯಿತು. ಹೊಟ್ಟೆ ನೋವು ಕಮ್ಮಿ ಆಗಿದೆ ಅಂತೇಳಿ ಇನ್ನೊಂದು ಮಾತ್ರೆ ತೊಗೊಳಕ್ಕೆ ಹೋದೆ, ಎದೆ ಉರಿ, ಹಾರ್ಟ್ ಅಟ್ಯಾಕ್ ಆಯಿತು. ಒಂದು ಕಾಯಿಲೆ ಗುಣ ಮಾಡ್ಕೊಳ್ಳೋಕೆ ಹೋಗಿ ಇನ್ನೊಂದು ಕಾಯಿಲೆ ಹೊಸದಾಗಿ ಸೃಷ್ಟಿಯಾಗುತ್ತೆ. ಇದಕ್ಕೆ ಮೂಲ ಕಾರಕ ಶನಿಗ್ರಹ. ಅದರಿಂದ ಶನಿ, ಮಂಗಳ ಮತ್ತು ಸೂರ್ಯ ಈ ಮೂರು ಜನಕ್ಕೂ ನಾವು ಶಾಂತಿ ಮಾಡಬೇಕು. ಆಗ ನಾವು ಈ ಥರ ದೋಷಗಳಲ್ಲಿ ನರಳೋದು ತಪ್ಪುತ್ತೆ ಅಂತ ನನ್ನ ಸಂಶೋಧನೆಯ ಅನುಭವ. ಹೀಗಾಗಿ ಯಾರು ರೋಗಕ್ಕಾಗಿ ಹಣವನ್ನು ತುಂಬ ವ್ಯಯ ಮಾಡ್ತಿದ್ದಾರೋ, ರೋಗಕ್ಕೋಸ್ಕರ ಹಣ ಖರ್ಚು ಮಾಡ್ತಿದ್ದಾರೋ, ರೋಗನ ನಿವಾರಣೆ ಮಾಡ್ಕೋಬೇಕು ಅಂತ ಸಾಲ ಮಾಡಿ ದೊಡ್ಡ ಸಾಲಗಾರರಾಗಿತ್ತು ಅಂತಂದರೆ ಶನಿ, ಮಂಗಳ, ಸೂರ್ಯ ಈ ಮೂರು ಗ್ರಹಗಳಿಗೆ ಭಾಳ ವಿಶೇಷವಾಗಿ ನಾವು ಪರಿಹಾರ ಮಾಡಿಕೊಳ್ಬೇಕು. ಕೆಲವರು ಸೂರ್ಯ ಶಾಂತಿ ಮಾಡಿಸಿ ಅಂತಾರೆ, ಕೆಲವರು ಕುಜ ಶಾಂತಿ ಮಾಡಿ ಅಂತಾರೆ, ಕೆಲವರು ಶನಿ ಶಾಂತಿ ಮಾಡಿ ಅಂತಾರೆ. ನನ್ನ ಪ್ರಕಾರ ಸೂರ್ಯ, ಶನಿ ಮತ್ತು ಕುಜ, ಸೂರ್ಯ, ಮಂಗಳ ಮತ್ತು ಕುಜ ಇವರಿಗಿಷ್ಟಿಗೂ ಶಾಂತಿ ಮಾಡೋದವ್ರೆ ಈ ರೋಗದಿಂದ ಮುಕ್ತರಾಗಬಹುದು. ಯಾರು ರೋಗಕ್ಕೋಸ್ಕರ ದುಡ್ದಿದ್ದೆಲ್ಲ ಹಣ ಕಳ್ಕೊಂಡ್ಬಿಟ್ಟಿರ್ತಾರೋ, ರೋಗ ಬಾಧೆ ನಿವಾರಣೆಗೋಸ್ಕರ ಮತ್ತೊಬ್ಬರಿಂದ ಸಾಲ ಮಾಡಿ ಸಾಲ ತೀರ್ಸೋಕ್ಕೆ ಆಗಲ್ವೋ ಅಂಥವ್ರಿಗೆ ಕಾರ್ತಿವೀರಾರ್ಜುನ ಅಂತ ಒಂದು ತಂತ್ರಸಾರ ಇದೆ. ಆ ಕಾರ್ತಿವೀರಾರ್ಜುನ ತಂತ್ರಸಾರದಲ್ಲಿ ಸುಮಾರು ಒಂದು 25 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ಆ ಕಾರ್ತಿವೀರಾರ್ಜುನ ತಂತ್ರಸಾರದಲ್ಲಿ ಒಂದು ತಂತ್ರ ಹೇಳ್ತಾರೆ. ಏನು? ಗೋಧಿ, ತೊಗರಿಬೇಳೆ, ಕರಿ ಎಳ್ಳು ಈ ಮೂರನ್ನು ಒಂದೊಂದು ಅರ್ಧ ಕೆ ಜಿ ತೊಗೋಬೇಕು, ಇಲ್ಲ 1 ಕೆ ಜಿ ತೊಗೋಬೇಕು. ಯಾರು ರೋಗದ ನರಳುತ್ತಿದ್ದಾರೋ ಅವರು ಅದನ್ನು ತಟ್ಟೆಲಿ ಇಟ್ಕೊಂಡು ನಾನು ಹೇಳೋ ಮಂತ್ರನ ಜಪ ಮಾಡಬೇಕು ಒಂದು ಅರ್ಧ ಗಂಟೆ. ಓಂ ದುಃಖಹರ್ತ ಕಾರ್ತಿವೀರಾರ್ಜುನಾಯ ಸರ್ವರೋಗ ನಿವಾರಣ ಕಾಮಾಯ ನಮಃ. ಇನ್ನೊಂದ್ಸಲ ಹೇಳ್ತೀನಿ. ಗೋಧಿ, ತೊಗರಿಬೇಳೆ, ಕರಿ ಎಳ್ಳು ಮೂರನ್ನು ಒಂದು ಅರ್ಧ ಕೆ ಜಿ ಅಥವಾ 1 ಕೆ ಜಿ ಕೈಲಿ ಇಟ್ಕೊಂಡು ತಟ್ಟೆ ಒಳಗೆ ಇಟ್ಕೊಂಡು ಆ ತಟ್ಟೆನ ಕೈಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಓಂ ದುಃಖಹರ್ತ ಕಾರ್ತಿವೀರಾರ್ಜುನಾಯ ಸರ್ವರೋಗ ನಿವಾರಣ ಕಾಮಾಯ ನಮಃ. 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 ಓಂ ದುಃಖಹರ್ತ ಕಾರ್ತಿವೀರಾರ್ಜುನಾಯ ಸರ್ವರೋಗ ನಿವಾರಣ ಕಾಮಾಯ ನಮಃ ಅಂತ ಹೇಳಿ ಈ ಮಂತ್ರನ ಅರ್ಧ ಗಂಟೆ ಹೇಳಬೇಕು. ಅರ್ಧ ಗಂಟೆ ಹೇಳೋಷ್ಟು 108ಕ್ಕಿಂತ ಆಗಿರ್ತದೆ ಹೆಚ್ಚು. ಇದನ್ನು ಹೇಳಿದ್ಮೇಲೆ ಅದು ಒಂದು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಜಪ ಮಾಡಬೇಕು. ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಆಮೇಲೆ ಈ ಮಂತ್ರ ಹೇಳಿ ಅಭಿಮಂತ್ರಿಸಿದಂಥ ಈ ಒಂದು ಗೋಧಿ, ಕರಿ ಎಳ್ಳು, ತೊಗರಿಬೇಳೆನ ಯಾವುದೋ ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹಗಳಿಗೆ ಪೂಜೆ ಮಾಡುವಂಥ ಒಬ್ಬ ಪುರೋಹಿತರು ಕೊಡಬೇಕು. ಇದನ್ನು ಖಾಲಿ ಹೊಟ್ಟೆ ಜಪ ಮಾಡಬೇಕು. ಆಗ ರೋಗ ಕಮ್ಮಿ ಆಗುತ್ತೆ. ಒಂದು ರೋಗಕ್ಕೆ ಅಂತ ಔಷಧಿ ತೊಗೊಂಡಿದ್ದು ಇನ್ನೊಂದು ರೋಗ ಸೃಷ್ಟಿಯಾಗಲ್ಲ. ಸಕಲ ರೋಗದಿಂದ ನರಳಿ ರೋಗಕ್ಕೋಸ್ಕರ ಸಾಲ ಮಾಡಿದಂಥದ್ದು ನಿಧಾನಕ್ಕೆ ತೀರ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಇದು ಮಂತ್ರ ಮತ್ತು ತಂತ್ರ ಇದೆಷ್ಟು ಮಾಡ್ತಾ ಬಂದರೆ ಖಂಡಿತ ರೋಗಕ್ಕೆ ಒಳಗಾದವರು ಮುಕ್ತರಾಗಲಿಕ್ಕೆ, ರೋಗದಿಂದ ದುಂದು ಖರ್ಚಿಲ್ದೇ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಈ ಮಂತ್ರ ತಂತ್ರದಿಂದ ಬರುತ್ತೆ. ವೀಕ್ಷಕರ ಒಂದು ಅನೌನ್ಸ್ಮೆಂಟು. ಮಾರ್ಚ್ 29, 31ನೇ ತಾರೀಕು 3 ದಿವಸ ನಾನು ಈ ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಕಣ್ಣು, ಕಿವಿ, ಮೂಗು, ಬಾಯಿ, ಹಲ್ಲಿಗೆ ಸಂಬಂಧಪಟ್ಟಂಥದ್ದು, ಥೈರಾಯ್ಡು, ಅಸ್ತಮಾ, ಲಂಗ್ಸ್ ಸಂಬಂಧಪಟ್ಟಂಥದ್ದು, ಹಾರ್ಟಿಗೆ ಸಂಬಂಧಪಟ್ಟಂಥದ್ದು, ಮತ್ತು ಅಲ್ಸರು,
ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವ್ದಾದ್ರು ಕಾಯಿಲೆಗಳಿರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಸಮಸ್ಯೆಗಳಿರ್ಬೋದು, ಪೂರ್ತಿ ಬಾಡಿ ಪೇನ್ ಇರ್ಬೋದು, ಆಮೇಲೆ ಮದುವೆ ಆದರೆ ಮಕ್ಕಳಾಗ್ತಿಲ್ಲ, ಹೆಂಗಸರಿಗೆ ಮುಟ್ಟಿನ ಸಮಸ್ಯೆ, ಗಂಡಸರಿಗೆ ನಪುಂಸಕತೆ, ಕ್ಯಾನ್ಸರು, ಪಿಟ್ಸು, ಲಕ್ವಾ, ಏಡ್ಸು, ಯಾವ್ಯಾವ ಕಾಯಿಲೆಗಳಿದ್ದಾವೆ, ನರ ದೌರ್ಬಲ್ಯ, ಅದೆಲ್ಲವೂ ಕೂಡ ಔಷಧಿ ಇಲ್ದೇ, ಮಾತ್ರೆ, ಇಂಜೆಕ್ಷನ್, ಟಾನಿಕ್ ಇಲ್ದೇ, ಸರ್ಜರಿ ಇಲ್ದೇ ನಮಗೆ ನಾವೇ ಕ್ಯೂರ್ ಮಾಡ್ಕೊಳ್ಳೋಂಥ ಒಂದು ವಿಶೇಷವಾದಂಥ ಸಾವಿರಾರು ವರ್ಷದಿಂದ ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ಒಂದು ವಿದ್ಯೆ ಮರ್ಮ ಚಿಕಿತ್ಸೆ ಅಂತೇಳಿ. ಆ ಚಿಕಿತ್ಸೆ ಮಾಡೋದು ಹೇಗೆ ಅಂತೇಳಿ ನಾನು 29, 30, 31ನೇ ತಾರೀಕು ಮಾರ್ಚ್ ನಾನೊಂದು ಪುಣ್ಯಕ್ಷೇತ್ರದಲ್ಲಿ ಈ ಕೋರ್ಸನ್ನು ಮಾಡ್ತಾಯಿದ್ದೀನಿ. 3 ದಿನದ ಕೋರ್ಸು. ಇದನ್ನು ನನ್ನ ಜೊತೆಲೇ 3 ದಿವಸ ಇದ್ದು ಅಲ್ಲೇ ಸ್ಟೇ ಆಗಬೇಕು, ಅಲ್ಲೇ ಊಟ ವಸತಿ ಎಲ್ಲ ನೀಡಿ ಪುಸ್ತಕ ಎಲ್ಲ ಕೊಟ್ಟು ಈ ವಿದ್ಯೆನ ಕಲಿಸ್ಕೊಡ್ತಾ ಇದ್ದೀನಿ. ಇದನ್ನು ಕಲಿತ್ರೆ ನಿಮಗೆ ನೀವೇ ಎಲ್ಲ ಥರ ಕಾಯಿಲೆ ಕ್ಯೂರ್ ಮಾಡ್ಕೋಬೋದು, ಔಷಧಿ ಇಲ್ದೇ, ಸರ್ಜರಿ ಇಲ್ದೇ. ನಿಮ್ಮ ಮನೆ ಮಂದಿ ಬಂದಿರೋ ಎಲ್ಲ ಥರ ಕಾಯಿಲೆಗಳ ನೀವೇ ಔಷಧಿ ಇಲ್ಲದೆ, ಸರ್ಜರಿ ಇಲ್ಲದೆ ಕ್ಯೂರ್ ಮಾಡ್ಬೋದು. ಒಂದು ಕ್ಲಿನಿಕ್ ಓಪನ್ ಮಾಡಿ ನೀವು ಎಲ್ರಿಗೂ ಕೂಡ ಸರ್ಜರಿ ಇಲ್ದೇ, ಆಪ್ರೇಷನ್ ಇಲ್ದೇ, ಔಷಧಿ ಕೊಡ್ದೇ ಎಲ್ಲ ಥರ ಕಾಯಿಲೆನ ಕ್ಯೂರ್ ಮಾಡ್ಕೋಬೋದು. ಅದರಿಂದ ಔಷಧಿಗೆ ಭಾಳಷ್ಟು ಜನ ಹಣ ಇನ್ವೆಸ್ಟ್ ಮಾಡ್ತಾರೆ. ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಕೊಟ್ಟು ತಿಂಗಳಿಗೆ ಸಾವಿರಾರು ರೂಪಾಯಿ ಔಷಧಿಗೆ ಇನ್ವೆಸ್ಟ್ ಮಾಡೋದು ಕೂಡ ನಾವು ಗುಣ ಆಗ್ತಾಯಿಲ್ಲ, ವಾಸಿ ಆಗ್ತಿಲ್ಲ, ಇನ್ನು ರೋಗ ಜಾಸ್ತಿ ಆಗ್ತಿದೆ. ಔಷಧಿ ತೊಗೊಂಡು ಆಯುಷ್ಯ ಕಮ್ಮಿ ಆಗ್ತಾಯಿದೆ. ಆದ್ದರಿಂದ ಆಯುಷ್ಯ ಜಾಸ್ತಿ ಆಗಬೇಕು, ಕಾಯಿಲೆ ಬರಬಾರ್ದು, ಔಷಧಿಗೆ ಇನ್ವೆಸ್ಟೇ ಮಾಡಬಾರ್ದು ಅನ್ನೋದಾಗಿತ್ತು ಅಂದರೆ ಈ 3 ದಿನದ ಕೋರ್ಸ್ ನೀವು ಸೇರ್ಕೊಳ್ಳಿ. ಈ 3 ದಿನದ ಕೋರ್ಸ್ ಯಾರು ಸೇರ್ತಾರೋ ಅವ್ರಿಗೊಂದು ಲಯಯೋಗ ಅನ್ನೋ ಒಂದು ವಿದ್ಯೆನ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ಮರ್ಮ ಸೇರಿಕೊಂಡ್ರೆ ಲಯಯೋಗ ಫ್ರೀ. ಲಯಯೋಗನೇ ಒಂದು ಹಠಯೋಗದಲ್ಲೊಂದು ವಿದ್ಯೆ. ನಮ್ಮ ಪೂರ್ವಜನ್ಮದ ಶಾಪ ಪಾಪಗಳನ್ನು ಗುರುತಿಸಿ ಅದನ್ನು ಲಯ ಮಾಡೋದು, ನಾಶ ಮಾಡೋದು ಹೇಗೆ ಅನ್ನೋದರ ವಿಚಾರನ ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ 3 ದಿನ ವರ್ಕ್ಶಾಪ್ ನಡೆಯೋದು 29, 30, 31. ಇದಕ್ಕೆ ಸೇರಬೇಕು ಅನ್ನೋದಾಗಿದ್ದರೆ workshop.lakshmisrinivas.in ಅಂತೇಳಿ ನಾನು ಸ್ಕ್ರೀನ್ ಮೇಲೆ ಲಿಂಕ್ ತೋರಿಸ್ತಾ ಇದ್ದೀನಿ. ಈ ಲಿಂಕನ್ನು ಕಾಪಿ ಮಾಡಿಕೊಂಡು ಲಾಗಿನ್ ಆಗಿ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು ನೀವು ನಮ್ಮ ಅಕಸ್ಮಾತ್ ಆಗಲಿಲ್ಲ ಅಂದರೆ ಈ ಐಫೋನಲ್ಲಿ ಸ್ವಲ್ಪ ವರ್ಕ್ ಆಗೋದಿಲ್ಲ, ಇನ್ನೆಲ್ಲ ಫೋನಲ್ಲೂ ವರ್ಕ್ ಆಗುತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಒಂದು. ಎರಡನೇದು, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, SSPK ಜ್ಞಾನೋದಯ ಅಂತ ಇನ್ನೊಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ನಲ್ಲೆಲ್ಲ ಇನ್ಫಾರ್ಮೇಷನ್ ಇದೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವು ಅಪಾಯಿಂಟ್ಮೆಂಟ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ, ಯಾರ್ಯಾರು ಬರ್ಮಾ ಥೆರಪಿ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಅಂತಿದ್ದರು ವರ್ಕ್ಶಾಪ್ಗೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.